ಈ ಮಣ್ಣಿನ ಆಭರಣ ಎಂದ್ರೆ ಏನು? ಮಣ್ಣಿನಿಂದ ಮಣ್ಣಿನವರೆಗೆ ಮಣ್ಣಿನೊಟ್ಟಿಗೆ. ಸೊ ಮಣ್ಣಿನ ಆಭರಣಗಳ ಜೊತೆಗೆ ಯಾರು ಬೇಕಾದ್ರೂ ಮಣ್ಣಿನ ಆಭರಣ ಬಿಸ್ನೆಸ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಇದಕ್ಕೆ ಯಾವ ವಿದ್ಯಾಭ್ಯಾಸನೂ ಬೇಕಾಗಿಲ್ಲ. ಈ ಹೇಳ್ಕೊಟ್ಟಿದ್ನ ಕಲ್ತ್ಕೊಳ್ಳೋಷ್ಟು ಶಕ್ತಿ ಇದ್ರೆ ಸಾಕು. ಮಣ್ಣಲ್ಲೂ ಆಭರಣ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಇದರಲ್ಲಿ ಬಿಸ್ನೆಸ್ ಅವಕಾಶ ಎಷ್ಟಿದೆ ಇವತ್ತು? ತುಂಬಾ ವಿಪುಲವಾಗಿದೆ. ನಾವು ಬಳಸ್ಕೊಂಡಷ್ಟು ನಮ್ಮ ಸುತ್ತಮುತ್ತಲಿನವ್ರಿಗೆ ನಾವು ಮಾರಕ್ಕಾಗಲ್ವಾ? ಮಾಡಿದ್ರೆ ಈ ಮಣ್ಣಿನ ಕಲೆ ಹುಟ್ಕೊಂಡಿದ್ದು ಯಾವಾಗಿರ್ಬೋದು? ನಾವು ಹುಟ್ಟಕ್ಕೂ ಮುಂಚೆನೆ ಮಣ್ಣು ಹುಟ್ಟಿದೆ ಅಂತ ಹೇಳಿದ್ಮೇಲೆ ನಾವು ಹುಟ್ಟಿದ್ಮೇಲೆ ಕಲೆ ಹುಟ್ಟಿದೆ. ಮಣ್ಣಿನ ಜ್ಯುವೆಲರಿಯನ್ನೇ ನಂಬ್ಕೊಂಡು ನಾವು ತಿಂಗಳ ಸಂಬಳ ಪಡಿಬಹುದಾ? ನಂಬಿಕೆಟ್ಟವರಿಲ್ಲವೋ ಮಣ್ಣನ್ನ ಅಂತ ಈಗಾಗ್ಲೇ ಹೇಳಿದ್ದಾರೆ ಅಂದ್ಮೇಲೆ ಇದು ಹುಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ತಿಂಗಳಲ್ಲಿ ಒಂದೆಷ್ಟು ದುಡಿಬಹುದು? ಕಡಿಮೆ ಅಂದ್ರೂ 30ಕ್ಕಂತೂ ಕಡಿಮೆ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಶೇಷಕೃಷ್ಣ ಭಟ್. ಬಹಳಷ್ಟು ಮಂದಿಗೆ ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತೆ. ಏನಾದರೂ ಉದ್ಯಮ ಮಾಡೋದಕ್ಕೆ ಐಡಿಯಾಗಳಿದಾವ ಅಂತ ಕೇಳ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಮನೆಯಲ್ಲೇ ಇರುವಂಥವ್ರು, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗದೇ ಇರುವಂಥವ್ರು, ಗೃಹಿಣಿಯರು ತಾವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಇದ್ದರೆ ಹೇಗೆ, ಯಾವುದಾದ್ರೂ ಆ ಥರದ ಬಿಸ್ನೆಸ್ ಇದ್ದರೆ ನಾವು ಮಾಡ್ತೀವಿ ಅಂಥೇಳಿ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಹೋಮ್ ಬೇಸ್ಡ್ ಬಿಸ್ನೆಸ್ ಒಂದನ್ನು ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ. ಅದೇನೇ ಮಡ್ ಜ್ಯುವೆಲ್ಲರಿ ಮೇಕಿಂಗ್ ಬಿಸ್ನೆಸ್. ಎಸ್, ಆಭರಣ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಅದರಲ್ಲೂ ಕೂಡ ಹೆಣ್ಮಕ್ಳಿಗಂತೂ ಆಭರಣದ ಮೇಲೆ ಒಲವು ಜಾಸ್ತಿ. ಫ್ಯಾಷನ್ ಲೋಕ ಬದಲಾಗ್ತಾ ಇದ್ದಂಗೆ ಅದನ್ನು ಬಹುಬೇಗ ಆ ಬದಲಾವಣೆಯನ್ನು ಒಪ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಆ ಬದಲಾವಣೆಗೆ ತಕ್ಕಂತೆ ಅವರೂ ಕೂಡ ಬದಲಾಗ್ತಾರೆ. ಸೊ ಇತ್ತೀಚೆಗಂತೂ ವೆರೈಟಿ ಆಭರಣಗಳು ಬರ್ತಾನೆ ಇದೆ. ಅದರಲ್ಲೂ ಆಂಟಿಕ್ ಸ್ಟೈಲ್ನ ಆಭರಣಗಳು ಅಂತ ಹೇಳಿದ್ರೆ ಜನ ಜಾಸ್ತಿ ಇಷ್ಟಪಡ್ತಾರೆ. ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ, ಅದನ್ನು ಕೊಂಡ್ಕೊಳ್ತಾರೆ ಕೂಡ. ಹಾಗಾಗಿನೇ ಇವತ್ತು ಈ ಮಡ್ ಜ್ಯುವೆಲ್ಲರಿ ಮೇಕಿಂಗ್ ಬಿಸ್ನೆಸ್ಗೆ ಸಖತ್ ಡಿಮ್ಯಾಂಡ್ ಇದೆ. ಎಸ್, ಇನ್ನು ಮಣ್ಣಿನ ಆಭರಣದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಜ್ಯುವೆಲ್ಲರಿ ಗ್ಲೋಬಲ್ ಮಾರ್ಕೆಟ್ ಸೈಜ್ ಎಷ್ಟಿದೆ ಅಂತ ಹೇಳಿ ನೋಡಿದ್ರೆ 2022ರಲ್ಲಿ $269 ಬಿಲಿಯನ್ ನಷ್ಟಿದೆ. ಅಷ್ಟೇ ಅಲ್ಲ, ಇದು ಬೆಳೀತಾ ಇದೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2030 ಕಾಂಪೌಂಡ್ ಆನ್ಯುವಲ್ ಗ್ರೋತ್ ಸುಮಾರು 8.5% ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಬೇಕು, ಪ್ಯಾಂಡಮಿಕ್ ಬಂದಂಥ ಸಂದರ್ಭದಲ್ಲಿ ಅದೆಷ್ಟೋ ಜನ ಬಿಸ್ನೆಸ್ ಮಾಡಿದಂಥವ್ರು ಸ್ಟಾಪ್ ಮಾಡಿ ಕೈ ಸುಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಬಟ್ ಜ್ಯುವೆಲ್ಲರಿ ಮೇಕಿಂಗ್ ಬಿಸ್ನೆಸ್ ಇದೆಯಲ್ಲ, ಇದಕ್ಕೆ ಯಾವ ಥರದ ಹೊಡೆತನೂ ಬಿದ್ದಿಲ್ಲ. ಯಾಕಂದರೆ ಪ್ಯಾಂಡಮಿಕ್ ಟೈಮ್ನಲ್ಲೇ 30%ಗೂ ಹೆಚ್ಚು ಜನ ಆಭರಣಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಬೇಡಿಕೆ ಕಡಿಮೆ ಆಗಿಲ್ಲ, ಕಡಿಮೆ ಆಗೋದೂ ಇಲ್ಲ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಆಮೇಲೆ ಮಣ್ಣಿನ ಆಭರಣ ಅಂತ ಕೇಳಿದಾಗ ಭಾಳಷ್ಟು ಜನರಿಗೆ ಅನಿಸ್ಬೋದು, ಏನು ಮಣ್ಣಿನ ಆಭರಣನ ಅಂತ. ಎಸ್, ಮಣ್ಣಿನಿಂದ ಆಭರಣಗಳನ್ನು ತಯಾರಿಸೋದಕ್ಕೆ ಸಾಧ್ಯ. ಮಣ್ಣನ್ನು ನಂಬಿ ಕೆಟ್ಟೋರಿಲ್ಲ, ಮಣ್ಣಂದರೆ ಚಿನ್ನ ಅನ್ನೋ ಮಾತನ್ನು ನೀವು ಕೇಳಿರ್ತೀರಾ. ಮಣ್ಣಿನಿಂದ ಚಿನ್ನವನ್ನು ತೆಗೆಯೋದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಮಣ್ಣಿನಿಂದ ಮಡಕೆಗಳನ್ನು ಮಾಡ್ತಾರೆ, ಪರಿಕರಗಳನ್ನು ಮಾಡ್ತಾರೆ, ಮೂರ್ತಿಗಳನ್ನು ಮಾಡ್ತಾರೆ. ಹಾಗೆಯೇ ಮಣ್ಣಿನಿಂದ ಆಭರಣಗಳನ್ನು ಕೂಡ ತಯಾರಿಸೋದಕ್ಕೆ ಸಾಧ್ಯ. ಈ ಆಭರಣಗಳು ದೇಸಿ ಸೊಬಗನ್ನು ಹೊಂದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಆಮೇಲೆ ಎಲ್ಲ ಬಗೆಯ ಡ್ರೆಸ್ಗಳಿಗೂ ಕೂಡ ಇದು ಹೊಂದಿಕೆಯಾಗತ್ತೆ. ಹಾಗಾಗಿ ಮಣ್ಣಿನ ಆಭರಣವನ್ನು ತಯಾರಿಸುವಂಥ ಬಿಸ್ನೆಸ್ಸನ್ನು ನೀವು ಮಾಡಿದರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹೆಸರೇ ಹೇಳುತ್ತೆ, ಮಣ್ಣಿನ ಆಭರಣ ಅಂದ್ರೆ ಮಣ್ಣಿನಿಂದ ಮಾಡಿರುವಂತ ಆಭರಣ ಅಂತ. ಹೇಗೆ ನಾವು ಮಣ್ಣಿನಿಂದ ಮಡಿಕೆ, ಕುಡಿಕೆ, ಬೇರೆಲ್ಲ ವಸ್ತುಗಳನ್ನ ಮಾಡ್ತೀವಿ, ಅದೇ ತರ ಆಭರಣಗಳನ್ನು ಸಹ ಮಾಡಿ ಹಾಕೋಬಹುದು. ಅದನ್ನೇ ನಾವು ಮಣ್ಣಿನ ಆಭರಣ ಅಂತ ಹೇಳ್ತೀವಿ. ಈ ಮಡಿಕೆ ಮಾಡೋದಕ್ಕೆ ಯಾವ ರೀತಿ ಒಂದು ಪ್ರೊಸೆಸ್ ಅಂತ ಇರುತ್ತೆ, ಇದಕ್ಕೂ ಅದರದೇ ಆದ ಒಂದು ಪ್ರೊಸೆಸ್ ಅಂತ ಇರುತ್ತೆ. ಮಣ್ಣಲ್ಲಿ ಯಾವ್ಯಾವ ರೀತಿ ಆಭರಣ ಮಾಡ್ಬೋದು? ನೀವ್ ಯಾವ್ಯಾವ ರೀತಿ ಆಭರಣ ಮಾಡಿದ್ರಿ ಅಂತ? ಮಣ್ಣಲ್ಲಿ ಎಲ್ಲವನ್ನೂ ಮಾಡ್ಬೋದು. ಮಣ್ಣಿಗೆ ಯಾವುದು ಅಸಾಧ್ಯ ಅಂತ ಇಲ್ಲ. ಎಲ್ಲಾ ರೀತಿಯ ಆಭರಣಗಳನ್ನ ಮಾಡಿದ್ದೇನೆ. ಆಫೀಸ್ ವೇರ್ ಇರ್ಬೋದು, ಕಾಲೇಜ್ ವೇರ್ ಇರ್ಬೋದು, ಚಿಕ್ಕ ಮಕ್ಕಳು ಹಾಕೊಳ್ಳೋದಿರ್ಬೋದು, ಅಥವಾ ಮದುವೆ ಹೆಣ್ಣು ಹಾಕೊಳ್ಳುವಂತ ಆಭರಣಗಳನ್ನು ಸಹ ಮಾಡಿದ್ದೇನೆ. ಸೊಂಟದ ಪಟ್ಟಿ, ತೋಳ್ಬಂದಿ, ಕತ್ತಿಗೆ 2 ತರ ಸರ ಬರುತ್ತೆ, ಓಲೆ ಬರುತ್ತೆ, ಮೂಗುತಿ. ನಾನು ಮೂಗುತಿ ಹಾಕಿರೋದು ಮಣ್ಣಿಂದೆ. ಮೂಗುತಿ ಎಲ್ಲವನ್ನು ಸಹ ಮಣ್ಣಿನಿಂದ ಮಾಡ್ಬೋದು. ಬೈತಲೆ ಬಟ್ಟೆ ಬರುತ್ತೆ,
ಎಲ್ಲವನ್ನು ಸಹ ಮಣ್ಣಿನಿಂದ ಮಾಡ್ಬೋದು. ಎಲ್ರಿಗೊಂದು ಗೊಂದಲ, ಹೇಗೆ ಸಾಧ್ಯ ಅಷ್ಟು ಚಿಕ್ಕದಾಗಿ ಪೋಣಿಸೋದಕ್ಕೆ? ಬಹುಶಃ ಇದು ಒಂದೊಂದು ನೀಟಾಗಿ ನಾವು ಡಿಸೈನ್ ಮಾಡ್ಬೇಕಾಗುತ್ತೆ. ಹೌದು. ಈ ಮಣ್ಣಿಂದ ಹೇಗೆ ಸಾಧ್ಯ? ಹಾ. ಈ ಮರವಾದ್ರೆ ಕೆತ್ತಬಹುದು ನೀಟಾಗಿ, ಹ್ಮ್. ಅಥವಾ ಈ ಚಿನ್ನ ಆದ್ರೆ ಅದಕ್ಕೆ ನೀಟಾಗಿ ಇದ್ ಮಾಡ್ಬೋದು. ಆದ್ರೆ ಮಣ್ಣಿಂದ ಹೀಗೆಲ್ಲ ಹೇಗ್ ಮಾಡೋದಕ್ಕೆ ಸಾಧ್ಯ? ಇಷ್ಟು ಚಂದವಾಗಿ ಮಾಡೋದಕ್ಕೆ ಸಾಧ್ಯ ಹೇಗೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ಏನಾಗುತ್ತೆ? ಖಂಡಿತ. ಮಣ್ಣಿನ ಆಭರಣಗಳನ್ನ 2 ರೀತಿ ಮಾಡ್ಬೋದು. ಒಂದು ಸಂಪೂರ್ಣವಾಗಿ ಯಾವುದೇ ಮೋಲ್ಡ್ ಅನ್ನ ಬಳಸದಂತೆ ಮಾಡುವಂತದ್ದು, ಇನ್ನೊಂದು ಮೋಲ್ಡ್ ಅನ್ನ ಅಚ್ಚುಗಳನ್ನ ಬಳಸಿ ಮಾಡುವಂತದ್ದು. ಎರಡೂ ಸಹ ನಮ್ಗೆ ಲಭ್ಯ ಇರುತ್ತೆ. ಹಾಗಾಗಿ ನಾವು ಎಲ್ಲಾ ವಿನ್ಯಾಸಗಳನ್ನು ಮಾಡ್ಬೋದು. ಈ ಮದುವೆ ಸಮಾರಂಭ ಅಂತ ಬಂದಾಗ ಅಚ್ಚುಗಳನ್ನ ಬಳಸಿ ಮಾಡುವಂತ ಆಭರಣಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲದೆ ಈ ರೆಗ್ಯುಲರ್ ವೇರ್ಗೆ ಅಥವಾ ಹ್ಯಾಂಡ್ ಪೇಂಟ್ ಮಾಡ್ಬೇಕು ಅಂತ ಹೇಳಿದಾಗ ಅದಕ್ಕೆಲ್ಲ ಹ್ಯಾಂಡ್ ಮೇಡ್ ಜ್ಯುವೆಲರೀಸ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ. Okay. 2 ರೀತಿಯ ಆಭರಣಗಳನ್ನ ಮಣ್ಣಿನಿಂದ ಮಾಡ್ಬೋದು. ಇನ್ನು ಈ ಮಣ್ಣಿನ ಆಭರಣಗಳನ್ನ ಮೊದಲು ಉಪಯೋಗಿಸ್ತಾ ಇದ್ದಿದ್ದು ಅಥವಾ ತಯಾರಿಸ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಬುಡಕಟ್ಟು ಜನಾಂಗದವರು, ಅದರಲ್ಲೂ ಕೂಡ ಆಫ್ರಿಕಾದ ಬುಡಕಟ್ಟು ಜನಾಂಗದವರು ಇದನ್ನ ತಯಾರಿಸಿ ಅವರೇ ಉಪಯೋಗ ಮಾಡ್ತಾ ಇದ್ರು. ಬಟ್ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಇದು ಆಂಟಿಕ್ ಆಗಿರೋದ್ರಿಂದ ಬಹಳಷ್ಟು ಜನ ಇದನ್ನು ಇಷ್ಟಪಡ್ತಾರೆ. ಸೊ ಇನ್ನು ಇಷ್ಟಪಡೋದಕ್ಕೆ ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ, ನೀವು ಚಿನ್ನದ ಆಭರಣನೋ ಬೆಳ್ಳಿಯ ಆಭರಣನೋ ಅಥವಾ ಇನ್ಯಾವುದೇ ಲೋಹದ ಆಭರಣವನ್ನ ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ಕಾಸ್ಟ್ ಸಿಕ್ಕಾಪಟ್ಟೆ ಆಗುತ್ತೆ. ಆದರೆ ಒನ್ ಟೈಮ್ ನೀವು ಇನ್ವೆಸ್ಟ್ಮೆಂಟು. ಬಟ್ ಈ ಮಣ್ಣಿನ ಆಭರಣ ಅಂತ ಹೇಳಿ ಬಂದಾಗ ಇದಕ್ಕೆ ಕಾಸ್ಟ್ ಕಡಿಮೆ. ನಿಮಗೆ ಬೇಕಾದಷ್ಟು ಸಮಯ ನೀವು ಅದನ್ನು ಬಳಸ್ಬೋದು, ಆಮೇಲೆ ಅದನ್ನು ಬಿಸಾಕ್ಬೋದು. ಅದರಿಂದನೂ ಪರಿಸರಕ್ಕೆ ಯಾವುದೇ ರೀತಿಯಾದಂಥ ಹಾನಿ ಆಗಲ್ಲ, ಯಾಕಂದರೆ ಅದು ಮಣ್ಣಿಂದು. ಆಮೇಲೆ ಈ ಮಣ್ಣಿನ ಆಭರಣಗಳನ್ನು ತಯಾರಿಸುವಾಗ ಯಾವ ಕಾರಣಕ್ಕೂ ಕೂಡ ಕೆಮಿಕಲ್ ಯೂಸ್ ಮಾಡಬಾರ್ದು, ಒಂದು. ಎರಡನೇದು, ನಿಮಗೀಗ ಚಿನ್ನದ ಆಭರಣ ಅಂತ ಹೇಳಿದಾಗ ನಿಮಗೆ ಬೇಕಾದಂಥ ಡ್ರೆಸ್ಸಿಗೆ ಸರಿಯಾದಂಥ ಮ್ಯಾಚಿಂಗ್ ಸಿಗದೇ ಇರ್ಬೋದು, ಅಥವಾ ನಿಮಗೆ ಬೇಕಾದಂಥ ಸ್ಟೈಲಲ್ಲಿ ಸಿಗದೇ ಇರ್ಬೋದು. ಬಟ್ ಮಣ್ಣಿನ ಆಭರಣ ಅಂತ ಹೇಳಿ ಬಂದಾಗ ನಿಮಗೆ ಬೇಕಾದಂಥ ಸ್ಟೈಲು, ನಿಮಗೆ ಬೇಕಾದಂಥ ಕಲರು, ಆಮೇಲೆ ನಿಮಗೆ ಬೇಕಾದಷ್ಟು ದಿನ ಅದನ್ನು ಯೂಸ್ ಕೂಡ ಮಾಡೋದಕ್ಕೆ ಸಾಧ್ಯ. ಯಾವ ಥರ ಚಿನ್ನ ಬೆಳ್ಳಿಯಿಂದ ಹಾರಗಳನ್ನು ತಯಾರಿಸ್ತಾರೆ, ನೆಕ್ಲೆಸ್ ತಯಾರಿಸ್ತಾರೆ, ಅಥವಾ ಬೇರೆ ಬೇರೆ ಆಭರಣಗಳನ್ನು ತಯಾರಿಸ್ತಾರೆ, ಅದೇ ಥರ ಮಣ್ಣಿನಿಂದನೂ ಕೂಡ ಅದನ್ನು ತಯಾರಿಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಬೇಡಿಕೆ ಅಂತೂ ಸಿಕ್ಕಾಪಟ್ಟೆ ಇದೆ. ಹಾಗೆಯೇ ಬೇರೆಲ್ಲ ಆಭರಣಗಳಿಗೆ ಕಂಪೇರ್ ಮಾಡಿದಾಗ ಇದರ ಪ್ರೈಸ್ ಕೂಡ ಕಡಿಮೆ ಇದೆ. ಜನ ಇದನ್ನು ಇಷ್ಟಪಡ್ತಾರೆ. ಮಣ್ಣು ಅಂತಲೇ ಇರ್ಬೋದು. ಮಣ್ಣು ಅಂದ್ರೆ ಸೊ ನಮ್ ಜೀವನ ನಮ್ಗೆ ಗೊತ್ತಿಲ್ಲದೆ ಮಣ್ಣಿನ ಜೊತೆಗೇನೆ ಬೆಸ್ಕೊಂಡಿರತ್ತೆ. ಹುಟ್ಟಿ ಸಾಯೋವರೆಗೂ ಮಣ್ಣಿನೊಟ್ಟಿಗೆ ನಂಟಿರತ್ತೆ. ಅದನ್ನ ಎಷ್ಟು ತುಂಬಾ ಜನ ನನ್ನ ಕಸ್ಟಮರ್ಸ್ ಇದ್ದಾರೆ, ಅವ್ರ ಹತ್ರ ತುಂಬಾ ಚಿನ್ನದ ಒಡವೆಗಳಿರುತ್ತೆ, ಆದ್ರೂ ಸಹ ಅವರು ತುಂಬಾ ಇಷ್ಟಪಟ್ಟು ಬೇಕು ಅಂತ ಮಾಡಿಸ್ಕೊಳ್ಳೋದು ಮಣ್ಣಿನ ಆಭರಣಗಳನ್ನ. ನಿಮ್ ಕಸ್ಟಮರ್ ಎಲ್ಲ ಏನ್ ಹೇಳ್ತಾರೆ ಇದನ್ನ ತಗೊಂಡು ಹೋದಾಗ? ಅವ್ರ ಖುಷಿ ಹೇಗಿರುತ್ತೆ? ತುಂಬಾ ಖುಷಿ ಆಗುತ್ತೆ. ತುಂಬಾ ಜನ ಮದ್ವೆಲಿ ಫೋಟೋ ತೆಗ್ಸಿ ಕಳಿಸ್ತಾರೆ ನನ್ಗೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಸುತ್ತ ಇರೋರೆಲ್ಲ ಚಿನ್ನದ ಒಡವೆ ಹಾಕೊಂಡಿರ್ತಾರೆ, ಇವ್ರೊಬ್ರು ಮಾತ್ರ ಮಣ್ಣಿನ ಒಡವೆ ಹಾಕೊಂಡಿರ್ತಾರೆ. ಆದಾಗ್ಯೂ ಸಹ ಅಲ್ಲಿ ಅವರು ಎಷ್ಟು ಹೈಲೈಟ್ ಆಗಿರ್ತಾರೆ ಅಂತ ಹೇಳಿದ್ರೆ ಅವ್ರ ಖುಷಿ ಹೇಳಕ್ ಆಗಲ್ಲ. ಅಷ್ಟು ಖುಷಿಯಿಂದ ಮೆಸೇಜ್ ಮಾಡ್ತಾರೆ. ನೋಡಿ ನೀಲಿ, ನಾನು ಇವತ್ತು ಮದ್ವೆಗೆ ಹಾಕೊಂಡ್ ಬಂದಿದ್ದೆ ಮೈಸೂರ್ ಸಿಲ್ಕ್ ಸ್ಯಾರಿ ಇದು, ಆದ್ರೆ ಆ ಸ್ಯಾರಿನೂ ಮೀರ್ಸೋ ಅಷ್ಟು ಮೆರುಗ್ ಕೊಟ್ಟಿದ್ದು ಮಣ್ಣಿನ ಆಭರಣ. ಅಲ್ಲಿ ತುಂಬಾ ಜನ ಎಷ್ಟೆಲ್ಲ ಮೈ ತುಂಬಾ ಹಾಕೊಂಡ್ ಬಂದಿದ್ರು ಚಿನ್ನನ, ಆದ್ರೂ ಸಹ ಎಲ್ರು ಐಡೆಂಟಿಫೈ ಮಾಡಿ ಕೇಳ್ತಾ ಇದ್ದಿದ್ದು, ಯಾವ್ದಿದು ಜ್ಯುವೆಲರಿ, ಏನು ವಿಶೇಷವಾಗಿದೆಯಲ್ಲ ಅಂತ ಹೇಳಿ ಅಂತ ತುಂಬಾ ಫೋಟೋಸ್ ನನ್ನ ಹತ್ರ ಬರುತ್ತೆ. ಅವಾಗ ತುಂಬಾ ಖುಷಿ ಆಗುತ್ತೆ. ಅಷ್ಟೂ ಜನರ ಮಧ್ಯ ನೀವು ಯುನೀಕ್ ಆಗಿರ್ಬೇಕು ಅಂತ ಹೇಳಿದ್ರೆ, ಅಷ್ಟೂ ಜನರ ಮಧ್ಯ ನೀವು ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಮಣ್ಣಿನ ಆಭರಣ ಬೆಸ್ಟ್. ಇನ್ನು ಮಡ್ ಜ್ಯುವೆಲರಿ ಮೇಕಿಂಗ್ ಬಿಸ್ನೆಸ್ ಅಂತ ಹೇಳಿದಾಗ, ಈ ಬಿಸ್ನೆಸ್ ಅಂತ ಹೇಳುವಂಥ ಪದ ಕೇಳಿದ ತಕ್ಷಣ ತುಂಬಾ ಜನಕ್ಕೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಬಿಸ್ನೆಸ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬಂಡವಾಳ ಬೇಕು, ಜಾಗ ಬೇಕು, ಸಿಬ್ಬಂದಿಯನ್ನು ಇಟ್ಕೊಳ್ಬೇಕಾಗತ್ತೆ ಅಂತೆಲ್ಲ. ಖಂಡಿತವಾಗ್ಲೂ ಇಲ್ಲ. ನೀವು ಅತಿ ಕಡಿಮೆ ಅಂದ್ರೆ 3,000 ರೂಪಾಯಿಂದ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಈ ಬಿಸ್ನೆಸ್ ಅಲ್ಲಿ 3 ಪಟ್ಟು ಆದಾಯ ಇದೆ ಅಂತ. ನೀವು 3,000 ಹಾಕಿ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ 9,000 ರೂಪಾಯಿ ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿ ಇದಕ್ಕೆ ಬೇಕಾಗಿರೋದೇನು? ಮಣ್ಣು ಬೇಕು, ಅದ ನಂತರ ಒಂದು ತಂತಿ ಬೇಕಾಗುತ್ತೆ, ಆಮೇಲೆ ಮಾಡುವ ವಿಧಾನ ಗೊತ್ತಿರಬೇಕಾಗತ್ತೆ. ಹೇಗೆ ಮಾಡ್ತಾರೆ? ಸೊ ಮಣ್ಣು ಅಂತ ಹೇಳಿ ಬಂದಾಗಲೂ ಅಷ್ಟೇ, ನಿಮಗೆ ಈ ಥರದ್ದೇ ಮಣ್ಣು ಬೇಕು, ಆ ತರಹದ್ದೇ ಮಣ್ಣು ಬೇಕು ಅಂತ ಏನಿಲ್ಲ. ಬಟ್ ಮರಳು ಮಣ್ಣು ಮಾತ್ರ ಇದಕ್ಕೆ ಆಗಬರೋದಿಲ್ಲ. ಮೊದಲನೇದಾಗಿ ಮಣ್ಣು ತಗೊಳ್ಬೇಕು, ಆ ಮಣ್ಣನ್ನು ಹದ ಮಾಡಬೇಕು. ಹದ ಮಾಡಿದ ನಂತರ ಅದನ್ನು ಮೋಲ್ಡ್ಗೆ, ಅಂದರೆ ನಿಮಗೆ ಬೇಕಾದಂಥ ಡಿಸೈನ್ ಇರುತ್ತಲ್ಲ ಅದಕ್ಕೆ ನೀವು ತುಂಬಿಸ್ಬೇಕಾಗತ್ತೆ. ಆ ನಂತರ ತಂಪಾದ ಜಾಗದಲ್ಲಿ ಇಟ್ಟು ಅದನ್ನು ಒಣಗಿಸ್ಬೇಕು. ಬಿಸಿಲು ಜಾಸ್ತಿ ಬೀಳಬಾರ್ದು ಇದಕ್ಕೆ. ಒಣಗಿದ ನಂತರ ಅದನ್ನು ಬೇಯಿಸ್ತಾರೆ. ಅದಾದಮೇಲೆ ಫೈನಲ್ ಟಚ್, ನಿಮಗೆ ಬೇಕಾದಂಥ ಕಲರ್ ಕೊಡೋದು, ಅಥವಾ ಗ್ರಾಹಕರು ನಿಮ್ಮ ಹತ್ರ ಏನು ಕೇಳ್ತಾರೋ ಆ ಥರದ ಕಲರು ಮತ್ತು ಆ ಥರದ ಡಿಸೈನನ್ನು ನೀವು ಮಾಡಬೇಕಾಗತ್ತೆ. ಸೊ ನಿಮಗೆ ಹೇಗೆ ಮಣ್ಣಿನ ಆಭರಣಗಳನ್ನು ತಯಾರಿಸಬೇಕು ಅಂತ ಹೇಳುವಂಥದ್ದು ಗೊತ್ತಿರಬೇಕು, ಅದರ ಮೇಲೆ ಇಂಟ್ರೆಸ್ಟ್ ಇರಬೇಕು. ಎರಡನೇದಾಗಿ ಬಿಸ್ನೆಸ್ ಮಾಡಿ ಗೆಲ್ಲಬೇಕು ಅಂತ ಹೇಳುವಂಥ ಹಠ ಇರಬೇಕು. ಸೊ
ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡಿ ಅವರಿಗೆ ಬೇಕಾದ ರೀತಿಯ ಡಿಸೈನನ್ನು ಅವರಿಗೆ ಬೇಕಾದ ಪ್ರೈಸಲ್ಲಿ ಕೊಡೋದ್ರ ಮೂಲಕ ನೀವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಇದೆ. ಈ ಟೆರಕೋಟಾ ಜ್ಯುವೆಲರಿಗೆ ಸಿಗೋ ಕಚ್ಚಾ ವಸ್ತುಗಳು, ಬೇಕಾಗಿರುವಂತ ಕಚ್ಚಾ ವಸ್ತುಗಳು ಎಲ್ಲಾ ಕಡೆನೂ ಸಿಗಲ್ಲ. ಮೈಸೂರಲ್ಲಿ ಸಿಗುತ್ತೆ, ಬ್ಯಾಂಗ್ಳೂರಲ್ಲಿ ಸಿಗುತ್ತೆ, ತಮಿಳ್ನಾಡು ಕಡೆ ಸಿಗುತ್ತೆ, ಹೈದರಾಬಾದ್ ಅಲ್ಲಿ ಸಿಗುತ್ತೆ. ಈ ತರ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಸಿಗುತ್ತೆ. ಎಲ್ಲಾ ಕಡೆನೂ ಅಷ್ಟು ಸುಲಭಕ್ಕೆ ಸಿಗಲ್ಲ. ಈಗ ಸ್ವಲ್ಪ ಇದು ಪ್ರಚಲಿತ ಆಗ್ತಾ ಇರೋದ್ರಿಂದ ಎಲ್ಲಾ ಕಡೆಗೂ ಸಿಗುವಂತ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ. ಅಲ್ಲದೆ ತುಂಬಾ ಜನ ಡೀಲರ್ಸ್ ಕೂಡ ಇರ್ತಾರೆ, ನಾವು ಅವ್ರ ಮುಖಾಂತರ ತಗೋಬಹುದು. ಆನ್ಲೈನ್ ಅಲ್ಲಿ ಸಿಗುತ್ತೆ ಇದು. ನಮ್ಗೆ ಆನ್ಲೈನ್ ನಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಆರಾಮವಾಗಿ ಸಿಗುತ್ತೆ. ಹಾಗಾಗಿ ಅಲ್ಲಿಂದನೂ ಸಹ ತಗೋಬಹುದು. ಆನ್ಲೈನ್ ಅಂದ್ರೆ ಯಾವ ಕೆಲವೊಂದು ಈಗ ಇ-ಕಾಮರ್ಸ್ ಸೈಟ್ ಗಳಲ್ಲಿ ಸಿಗ್ತವ ಅಥವಾ ಬೇರೆ? ಸರ್, ಅಮೆಝಾನ್ ಅಲ್ಲಿ ಸಿಗುತ್ತೆ. ಅದು ಬಿಟ್ರೆ ಈಶ್ವರ್ ಶಾಪ್ ಅಂತ ಹೇಳಿ ಒಂದು ಇದೆಯಂತೆ. ನಾನು ಈಗ ನನಗೂ ಈಗ ರೀಸೆಂಟ್ ಆಗಿ ಅದು ಸಿಕ್ಕಿದ್ದು ವೆಬ್ಸೈಟ್, ಅದ್ರಲ್ಲೂ ಸಹ ಸಿಗುತ್ತೆ. ಆರಾಮಾಗಿ ಸರ್ಚ್ ಮಾಡಿ ಮೆಟೀರಿಯಲ್ಸ್ ತಗೋಬಹುದು. ನಿಮ್ಗೆ ಮೊದ್ಲಿಗೆ ಸಣ್ಣದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ 3,000 ಸಾಕಾಗುತ್ತೆ. ಮಣ್ಣಿಗೆ ಹೆಚ್ಚಿನ ಖರ್ಚಿರಲ್ಲ. ಉಳಿದಂತೆ ಬೇರೆ ಕಚ್ಚಾ ವಸ್ತುಗಳಿಗೋಸ್ಕರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗಿ ಆಗುತ್ತೆ. ಕಟ್ಟಿಂಗ್ ಫ್ಲೈಯರ್ ತಗೋತೀವಿ, ನೋಸ್ ಫ್ಲೈಯರ್ ತಗೋತೀವಿ, ಗೇರ್ ವೈಯರು, ನಿಕ್ರೋಮ್ ವೈಯರು, ಬಣ್ಣಗಳು, ಬ್ರಷ್, ದಾರ, ವಾರ್ನಿಶ್. ಸೊ ಇಷ್ಟಕ್ಕೆ ನಾವು ಒಂದು 3,000ದಷ್ಟು ಇನ್ವೆಸ್ಟ್ ಮಾಡಿದ್ರೆ ಮಣ್ಣನ್ನ ನಾವೇ ಮಾಡ್ಕೊಂಡ್ರೆ ಕ್ಲೇನ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಓಕೆ, ಮಣ್ಣನ್ನ ಹೊರತಾಗಿ ಬೇರೆ ಬೇರೆ ಕೆಲವೊಂದು ಉತ್ಪನ್ನಗಳನ್ನ ಹೌದು, ತಂದ್ಕೊಳ್ಳೋದಕ್ಕೆ ಹೌದು, ಒಂದು 3,000 ಸಾಕು. ಸಾಕು. ಓಕೆ, ಅದ್ರ ಜೊತೆಗೆ ಬೇರೆ ಯಾವ ಬಂಡವಾಳ ಬೇಕಾಗುತ್ತೆ ಅಂದ್ರೆ ಯಾವ ರೀತಿಯಲ್ಲಿ? ಈಗ ಉದಾಹರಣೆಗೆ ನೀವು ನಿಮ್ಮ ಮನೇಲಿ ಮಾಡಿದ್ರೆ ಸರಿ, ಅಥವಾ ನೀವು ಒಂದು ಬಾಡಿಗೆ ಕೊಡ್ಬೇಕು ಅಂತ ಅಂದ್ರೂ ಒಂದಷ್ಟು ಬಂಡವಾಳಗಳು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? ಅದೇ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಒಂದಿಷ್ಟು ಸ್ಪೇಸ್ ಅಂತ ಬೇಕಾಗುತ್ತೆ. ಆಮೇಲೆ ಅದನ್ನ ನಾವು ಡಿಸ್ಪ್ಲೇ ಮಾಡ್ಬೇಕು ಅಂತ ಹೇಳಿದಾಗ ಅದಕ್ಕೆ ಒಂದಷ್ಟು ಡಿಸ್ಪ್ಲೇ ಪ್ಯಾಟರ್ನ್ಸ್ ಏನ್ ಯೂಸ್ ಮಾಡ್ತೀವಿ ಅದೆಲ್ಲ ಬೇಕಾಗುತ್ತೆ. ನಾವ್ ಯಾವ ರೀತಿ ಅದನ್ನ ತಗೊಂಡ್ ಹೋಗ್ತೀವಿ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಮಣ್ಣನ್ನ ಮಾಡುವಂತ ಮಷಿನ್ ಸಿಗುತ್ತೆ. ನಾವೀಗ ಏನ್ ಕುತ್ಕೊಂಡು ಕಲ್ಸಿ ಸೋಸ್ತೀವಿ ಅದೆಲ್ಲವನ್ನು ಸಹ ನಮ್ಗೆ ಅದೇ ಕಲ್ಸಿ ಸೋಸಿ ಆಚೆಗೆ ಮಣ್ಣನ್ನ ತಂದ್ಕೊಡುವಂತ ಮಷೀನು ಬಂದಿದೆ. ಅದಾದ್ಮೇಲೆ ನಾನು ಬೇಯಿಸೋದು ಬಂದು ನ್ಯಾಚುರಲ್ ಆಗಿ, ಸೊ ಹೊಟ್ಟನ್ನ ಹಾಕಿ ಬೇಯಿಸ್ಕೊಳ್ತೀವಿ. ಅದನ್ನ ಬಿಟ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಿದಾಗ ಕಿಲನ್ಸ್ ಬಂದಿದೆ ಬೇಕ್ ಮಾಡೋದಕ್ಕೆ, ಎಲೆಕ್ಟ್ರಿಕ್ ಕಿಲನ್ಸ್ ಬಂದಿದೆ. ಅದೆಲ್ಲ ನೀವು ಯಾವ ಮಟ್ಟಕ್ಕೆ ಅದನ್ನ ತಗೊಂಡು ಹೋಗ್ತೀರಾ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಅದು ಖಂಡಿತ ಕೇಳುತ್ತೆ. ಇವತ್ತು ನೀವು ಪಡೆಯುತ್ತಿರುವ ವಾರ್ಷಿಕ ಆದಾಯಕ್ಕೂ ಎಷ್ಟು ಅಜಗಜಾಂತರ ಇದೆ? ತುಂಬಾ ಅಜಗಜಾಂತರ ಇದೆ. ನಾನು ಸ್ಟಾರ್ಟಿಂಗ್ ತುಂಬಾ ಕಡಿಮೆ ಇನ್ವೆಸ್ಟ್ ಮಾಡಿದ್ದು, ಅದೇ ಹೇಳಿದ್ನಲ್ಲ ವೈಯರು ಅದು ಇದು ಅಂತ ಸೇರಿ 3,000 ಇನ್ವೆಸ್ಟ್ ಮಾಡಿದೀನಿ ಅಂತ ಅನ್ಸುತ್ತೆ. ಇವಾಗ ನನ್ನ ಬಂಡವಾಳ ಜಾಸ್ತಿ ಆಗಿದೆ. ಸೊ ಮಷಿನರೀಸ್ ಎಲ್ಲ ತಗೊಂಡಿದ್ದೇನೆ. ಅಲ್ಲದೆ ಇದೇನು ಸೆಟಪ್ ಎಲ್ಲ ಹಿಂದೆ ಏನು ಇದೆ ಶಾಪು, ಅದ್ರದ್ದು ಬ್ಯಾಕ್ ಗ್ರೌಂಡ್ಸ್ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಸಹ ಖರ್ಚಾಗಿದೆ. ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಹಾಗೆ ರಿಟರ್ನ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಆದಾಯ ಅಂತ ಬಂದಾಗ ನಾನು ಜನರಲ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ಮಣ್ಣಿನ ಆಭರಣದಲ್ಲೂ ಚಿನ್ನದಷ್ಟೇ ಲಾಭವಿದೆಯಾ? ಖಂಡಿತ ಇದೆ ಸರ್. ಯಾಕಂದ್ರೆ ನಮ್ಮ ಪರಿಸ್ಥಿತಿ ನೋಡಿದ್ರೆ ಎಲ್ಲರೂ ಸಹ ಚಿನ್ನನ ಅಫೋರ್ಡ್ ಮಾಡಕ್ ಆಗಲ್ಲ. ಅಂದ್ಮೇಲೆ ಇದನ್ನ ತಗೊಳ್ದೇ ಇರೋರು ಯಾರು ಇಲ್ಲ ಅಲ್ವಾ? ಚಿನ್ನ ಬಳಸೋರು ಇದನ್ನ ತಗೊಳ್ತಾರೆ, ಚಿನ್ನ ಬಳಸದೇ ಇರೋರು ಇದನ್ನ ತಗೋತಾರೆ ಅಂದಾಗ ಆದಾಯ ತುಂಬಾ ಒಳ್ಳೆ ಮಟ್ಟದಲ್ಲೇ ಸಿಗುತ್ತೆ. ಮೊದ್ಲು ನಾನು ಒಂದು 30,000 ದುಡಿದ್ರೆ ಸಾಕು ಅನ್ನಂಗಿದ್ದೆ. ಅವ್ರು ಹೋದ್ಮೇಲೆ ಅನ್ನಿಸ್ತು, ಸೊ ಅವ್ರ ಜಾಗನು ಫಿಲ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನಾನು 1,00,000 ಮುಟ್ಬೇಕು, ಅದು ನನ್ನ ಕನಸು. ಇನ್ನೇನೋ ಮುಟ್ತಾ ಇದ್ದೀನಿ ಕೂಡ. ವೆರಿ ನೈಸ್. ಈಗ ಒಂದು ಸರ ಅಂತ ಬಂದಾಗ ಒಂದು ಸರ ನೀವು ಎಷ್ಟರಿಂದ ಎಷ್ಟಕ್ಕೆ ಮಾರ್ತೀವಿ? 500 ಸ್ಟಾರ್ಟ್ ಆದ್ರೆ, ಕಡಿಮೆ ಅಂದ್ರೆ 500 ಸ್ಟಾರ್ಟ್ ಆದ್ರೆ ನಿಮ್ಗೆ 2,000, 2,500, 3,000 ಇರುತ್ತೆ. ಸೊ ಹ್ಯಾಂಡ್ ಪೇಂಟೆಡ್ ಅಂತ ಸಿಗುತ್ತೆ. ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ರಾಧಾ ಕೃಷ್ಣ ಯಾವ್ದಿರುತ್ತೆ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಚಿತ್ರನ ಬಿಡಿಸಿ ಅದಕ್ಕೆ ತುಂಬಾ ಜಾಸ್ತಿ ಬೆಲೆ ಹೋಗುತ್ತೆ. ಈ ಫ್ರೀ ಹ್ಯಾಂಡ್ ಪೇಂಟಿಂಗ್ ಗೊತ್ತಿರೋರು ಇದನ್ನ ತುಂಬಾ ಚೆನ್ನಾಗಿ ಅಳವಡಿಸ್ಕೋಬಹುದು. ಅದಿಲ್ಲ ಅಂದವರು ಈ ತರದ್ದು ಟೆಂಪಲ್ ಜ್ಯುವೆಲರೀಸ್, ಈ ತರ ಜ್ಯುವೆಲರೀಸ್ ನ ಮಾಡ್ಕೊಂಡು ಸಂಪಾದನೆ ಮಾಡಬಹುದು. ಒಂದಷ್ಟು ಮಹಿಳೆಯರು ಇರ್ತಾರೆ,
ಅವರು ಪಾಪ ಏನೇನೋ ಬದುಕಕ್ಕೆ ಒಂದಷ್ಟು ಅವರ ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಅಥವಾ ಸಮಸ್ಯೆ ಅನ್ನೋಕ್ಕಿಂತ ಒಂದಷ್ಟು ಸವಾಲುಗಳೇ ಇರ್ತವೆ ಅವ್ರಿಗೆ. ಹೌದು. ಸೊ ಅವೆಲ್ಲವನ್ನ ನೋಡಿದಾಗ ಅವ್ರಿಗೆ ನಾನು ಒಂದಿಷ್ಟು ದುಡಿಬೋದು ಅಂತ ಅನ್ಸಿದ್ರೆ, ನೀವು ಅವರಿಗೆ ಹೇಳೋದಾದ್ರೆ ನೀವು ಈ ಉದ್ಯಮ ಮಾಡಿದ್ರೆ ಹಾ. ವರ್ಷಕ್ಕೊಂದು ಇಷ್ಟು ಲಕ್ಷ ದುಡಿಬೋದು ಅಂತ ಹೇಳೋದಾದ್ರೆ ಎಷ್ಟು ಹೇಳ್ತೀರಿ? ಸರ್, ತಿಂಗ್ಳಿಗೆ 30,000 ಕಣ್ಮುಚ್ಕೊಂಡು ದುಡಿಬಹುದು. ನಾನು ಎಷ್ಟು ಟೈಮ್ ಕೊಡ್ತಾ ಇದೀನಿ ಅಷ್ಟು ಟೈಮ್ ಅವ್ರು ಕೊಡೋದು ಬೇಡ, ಅದಕ್ಕಿಂತ ಕಡಿಮೆ ಸಾಕು. ನಂದಂದ್ರೆ ಡಬಲ್ ಡ್ಯೂಟಿ, ಡ್ಯುಯಲ್ ರೋಲ್. ಸೊ ಹಂಗಾಗಿ ನಾನು ಇಷ್ಟು ಸಮಯ ಕೊಡ್ತೀನಿ, ಪರವಾಗಿಲ್ಲ. ಬಟ್ ಎಲ್ರಿಗೂ ಇಷ್ಟೇ ಕೊಡ್ಬೇಕು ಅಂತ ಇಲ್ಲ. ನಿಮ್ಗೆ ಇಷ್ಟು ಸಮಯ ಅಂತ ಕೊಟ್ರೆ ಒಂದು 5 ಅವರ್ ಕೊಟ್ರು ಸಾಕು ಸರ್. ದಿನ 5 ಅವರ್ಸ್ ಕೊಟ್ರು ಸಾಕು. ಅವರು ಕಣ್ಮುಚ್ಕೊಂಡು 30,000 ತಿಂಗ್ಳಿಗೆ ದುಡಿಬಹುದು. ಅವರ ಇದ್ದ ಜಾಗದಲ್ಲೇ ಯಾವುದೇ ಸೆಟಪ್ ಇಲ್ಲದೆ, ಯಾವುದೇ ಲೋನ್ ತಗೊಳ್ದೆ, ಅಥವಾ ಯಾವುದೇ ಅಂಗಡಿ ಮಾಡ್ದೇನೆ ಈ ತರವಾಗಿ ಆರಾಮಾಗಿ 30,000 ಖಂಡಿತ ದುಡಿಬಹುದು. ಸೊ ನೋಡಿದ್ರಲ್ಲ, ಬೇರೆ ಬೇರೆ ಆಭರಣಗಳ ರೀತಿಯೇ ಮಣ್ಣಿನ ಆಭರಣಗಳನ್ನು ತಯಾರಿಸಿ ಬಿಸ್ನೆಸ್ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಅಂತ ನೀಲಿಯವರು ಈಗಾಗಲೇ ಈ ಬಿಸ್ನೆಸ್ ಅಲ್ಲಿ ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ನೂರಾರು ಜನರಿಗೆ ಅವರು ಈ ಮಡ್ ಜ್ಯುವೆಲ್ಲರಿ ಮೇಕಿಂಗ್ ಅನ್ನ ಹೇಳ್ಕೊಟ್ಟಿದ್ದಾರೆ. ಬೇರೆಯವರ ಬದುಕನ್ನು ಕೂಡ ಕಟ್ಟುವಲ್ಲಿ ಪ್ರಮುಖ ಪಾತ್ರ ಈ ಮಾರ್ಗದರ್ಶಕರದ್ದಿದೆ. ಸೊ ನಿಮಗೂ ಕೂಡ ಮಡ್ ಜ್ಯುವೆಲ್ಲರಿ ಮೇಕಿಂಗ್ ಬಿಸ್ನೆಸ್ ಅನ್ನ ಕಲಿಬೇಕು, ನಾವು ಕೂಡ ಈ ಬಿಸ್ನೆಸ್ ಅನ್ನ ಮಾಡಿ ಸಕ್ಸಸ್ ಆಗಬೇಕು, ನಾವು ಕೂಡ ನಮ್ಮ ಜೀವನವನ್ನ ಉತ್ತಮಗೊಳಿಸಬೇಕು. ಮನೆಯಲ್ಲೇ ಕೂತ್ಕೊಂಡು ನೋಡಿ, ಇದು ಹೋಮ್ ಬೇಸ್ಡ್ ಪ್ರಾಡಕ್ಟ್, ಇದು ಹೋಮ್ ಬೇಸ್ಡ್ ಬಿಸ್ನೆಸ್, ಇದು ಯಾರು ಬೇಕಾದರೂ ಮಾಡಬಹುದು. ನೀವು ಕೂಡ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ, ಅದು ಕೂಡ ನೀಲಿ ಅವರಿಂದನೇ ನೀವು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪ್ ಅಲ್ಲಿ ಮಡ್ ಜ್ಯುವೆಲ್ಲರಿ ಮೇಕಿಂಗ್ ಕೋರ್ಸ್ ಅಂತ ಇದೆ. ಸೊ ಆ ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಕೂಡ ನಿಮ್ಮ ಮನೆಯಲ್ಲೇ ಮಣ್ಣಿನಿಂದ ಆಭರಣಗಳನ್ನು ತಯಾರಿಸಿ ಮಾರಾಟ ಮಾಡುವಂಥ ಬಿಸ್ನೆಸ್ ಅನ್ನ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಮತ್ತೆ ಆಗ್ತಡ, ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಈ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ನೋಡಿ. ಇನ್ನು ಸ್ನೇಹಿತರೆ, ಫ್ರೀಡಮ್ ಆ್ಯಪ್ ಅಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕೋರ್ಸ್ಗಳಿದ್ದಾವೆ. ಯಾವ ಥರದ ಬಿಸ್ನೆಸ್ ಮಾಡ್ಬೋದು, ಯಾವ ಥರ ಬಿಸ್ನೆಸ್ ಮಾಡಿದರೆ ಗೆಲ್ಲೋದಕ್ಕೆ ಸಾಧ್ಯ, ಕಡಿಮೆ ಬಂಡವಾಳ ಹಾಕಿ ಹೇಗೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು, ಅಷ್ಟೇ ಅಲ್ಲ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದಾದ ಬಿಸ್ನೆಸ್ಗಳು ಯಾವುದು, ಇದೆಲ್ಲದರ ಬಗ್ಗೆ ಕೋರ್ಸ್ಗಳಿದ್ದಾವೆ. ಹಾಗೆಯೇ ಕೃಷಿ ಅಂತ ಹೇಳಿ ಬಂದಾಗ ಬೇರೆ ಬೇರೆ ರೀತಿಯಾದಂಥ ಕೃಷಿ, ಆಪಲ್ ಕೃಷಿ, ಕಾಶ್ಮೀರದಲ್ಲಿ ಮಾಡುವಂಥ ಕೃಷಿಯನ್ನು ಚಿತ್ರದುರ್ಗದಲ್ಲೂ ಕೂಡ ಮಾಡಿದಂಥವರಿದ್ದಾರೆ. ಸೊ ಅದೇ ಥರ ಬೇರೆ ಬೇರೆ ರೀತಿಯಾದಂಥ ಹಣ್ಣುಗಳನ್ನು ಹೆಂಗೆ ಬೆಳೆಯೋದು, ಸೊ ಕಡಿಮೆ ಜಾಗದಲ್ಲಿ ಜಾಸ್ತಿ ಕೃಷಿ ಹೇಗೆ ಮಾಡೋದು, ಕೃಷಿಯ ಉಪಕಸುಬುಗಳೇನೇನು, ಇವೆಲ್ಲವನ್ನು ಕೂಡ ಆ ಕೃಷಿಯನ್ನ ಮಾಡಿ ಗೆದ್ದವರೇ ತಿಳಿಸ್ಕೊಡ್ತಾರೆ. ಆ ಕೋರ್ಸ್ಗಳು ಕೂಡ ಇದ್ದಾವೆ. ಇಷ್ಟೇ ಅಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಹಣ ಗಳಿಸೋದು ಮಾತ್ರವಲ್ಲ, ಹಣವನ್ನು ಉಳಿಸಬೇಕು, ಆ ಹಣ ಜಾಸ್ತಿ ಆಗುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಪರ್ಸನಲ್ ಫಿನಾನ್ಸ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಈ ಫಿನಾನ್ಸ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕೋರ್ಸ್ಗಳಿದ್ದಾವೆ. 800ಕ್ಕೂ ಹೆಚ್ಚು ಕೋರ್ಸ್ಗಳನ್ನು ನೀವು ಫ್ರೀಡಮ್ ಆ್ಯಪಲ್ಲಿ ನೋಡೋದಕ್ಕೆ ಸಾಧ್ಯ. ಸೊ ಅದರಿಂದ ನಿಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ, ಉತ್ತಮಗೊಳಿಸೋದಕ್ಕೆ ಸಾಧ್ಯ. ಇನ್ನು ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ನೋಡಿದಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನೀವು ಶೇರ್ ಮಾಡೋದ್ರಿಂದ ನಿಮ್ಮ ಸ್ನೇಹಿತರು, ಸಂಬಂಧಿಕರು ಅಥವಾ ನಿಮ್ಗೆ ಗೊತ್ತಿರುವಂಥವರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಆಗ್ತಡ, ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ, ನೀವು ಕೂಡ ನಿಮ್ಮ ಬದುಕನ್ನು ಉತ್ತಮವಾಗಿ ಕಟ್ಕೊಳ್ಳಿ. ಆಲ್ ದಿ ಬೆಸ್ಟ್.